ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು 2024 ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ. ಸೊ ಹೇಳಿಕೊಡೋಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮಗೆ ಜಿಮೇಲ್ ಅಕೌಂಟ್ ಅಂದರೆ ಜಿಮೇಲ್ ಆ್ಯಪ್ ಬೇಕಾಗ್ತದೆ. ಸೊ ಅದು ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಈಗ ನಾನು ಜಿಮೇಲ್ ಆ್ಯಪ್ ನನ್ನಲ್ಲಿದೆ. ಸೊ ಅದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬಾಟಮ್ ರೈಟ್ ಸೈಡಲ್ಲಿ ನಾನು ಜಿಮೇಲ್ ಲಾಗಿನ್ ಆಗಿದ್ದೀನಿ ಇದರಲ್ಲಿ. ಸೊ ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮದ್ರಲ್ಲಿ. ಸೊ ಕ್ಲಿಕ್ ಮಾಡಿದ ಮೇಲೆ ನನಗೆ ಇಲ್ಲಿ ಕೆಳಗಡೆ ಆ್ಯಡ್ ಎನದರ್ ಅಕೌಂಟ್ ಅಂತ ಬರ್ತುಂಟು. ಸೊ ನಿಮಗೆ ಆ್ಯಡ್ ಅಕೌಂಟ್ ಅಂತ ಬರ್ತದೆ ಡೈರೆಕ್ಟಾಗಿ. ನಾನು ಜಿಮೇಲ್ ಆಲ್ರೆಡಿ ಲಾಗಿನ್ ಆದ ಕಾರಣ ನನಗೆ ಆ್ಯಡ್ ಎನದರ್ ಅಕೌಂಟ್, ನಾನು ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಸೆಟಪ್ ಇಮೇಲ್ ಅಂದರೆ ಯಾವುದರಲ್ಲಿ ನೀವು ಸೆಟಪ್ ಮಾಡಬೇಕು ಅಂತ ನಾನು ಗೂಗಲ್ ಕ್ಲಿಕ್ ಮಾಡ್ತೀನಿ. ಗೂಗಲ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೈನ್ ಮೊಬೈಲ್ ಪಾಸ್ವರ್ಡನ್ನು ಕೇಳ್ತದೆ ವೆರಿಫೈ ಮಾಡಲಿಕ್ಕೆ. ಅದು ಯಾಕಂದರೆ ನೀವೇ ಮಾಡ್ತಿದ್ದೀರಂತ ಒಂದು ಕನ್ಫರ್ಮೇಷನಿಗೆ ಮಾತ್ರ. ಸೊ ಅದಾದಮೇಲೆ ಅದು ವೆರಿಫೈ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ನಿಮಗೆ ಬಫರ್ ಆಗ್ತದೆ, ಅಂದರೆ ಈ ಥರ ಲೋಡ್ ಆಗ್ತದೆ. ಲೋಡ್ ಆದಮೇಲೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನನಗೆ ಫಾರ್ ಮೈ ಪರ್ಸ್ನಲ್ ಯೂಸ್ ಮತ್ತು ಫಾರ್ ಮೈ ವರ್ಕ್ ಆ್ಯಂಡ್ ಬೈ ಬಿಸ್ನೆಸ್ ಅಂತ ಉಂಟು. ನಾನು ಪರ್ಸ್ನಲ್ ಯೂಸು, ಸೊ ಪರ್ಸ್ನಲ್ ಯೂಸಿಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೆಸರು ನಾನು ಎಕ್ಸಾಂಪಲ್ ಆಗಿ ರಮೇಶ್ ಅಂತ ಹಾಕ್ತೀನಿ. ಹೆಸರು ಎಕ್ಸಾಂಪಲ್ ಆಗಿ ತಗೊಂಡಿದ್ದು. ಕೆಳಗೆ ಲಾಸ್ಟ್ ನೇಮ್ ಗೌಡ ಅಂತ ಹಾಕ್ತೀನಿ. ನಿಮಗೆ ಯಾವ ರೀತಿ ನಿಮ್ಮ ಹೆಸರು ಇನಿಷಿಯಲ್ ಇದೆ ಆ ರೀತಿ ಹಾಕ್ಬೋದು. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಅದಾದಮೇಲೆ ಜೆಂಡರ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ನಮಗೆ ಇಲ್ಲಿ ನಮ್ಮ ಜಿಮೇಲ್ ಯಾವ ರೀತಿ ಇರಬೇಕು ಅಂತ ಅದನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ನಾನೀಗ ಇಲ್ಲಿ ಟೈಪ್ ಮಾಡ್ತೀನಿ. ಅದರಲ್ಲಿ ವರ್ಡ್ಸು ಬೇಕು ಮತ್ತು ನಂಬರ್ಸು ಬೇಕು. ಸೊ ಅದಕ್ಕೆ ನಾನು 1 2 3 ಅಂತ ಹಾಕ್ತೀನಿ. 4. ಸೊ ಇದು ದಿಸ್ ಯೂಸರ್ ನೇಮ್ ಟೇಕನ್ ಅಂದರೆ ಇದು ಆಲ್ರೆಡಿ ತಗೊಂಡಿದ್ದಾರೆ ಅಂತ ಅಲ್ಲಿ ಅವೈಲೇಬಲ್ ಕೊಟ್ಟಿದ್ದಾರೆ ನೋಡಿ, ಅವರೇ ಸಜೆಸ್ಟ್ ಮಾಡ್ತಾರೆ. ಆದರೂ ನಮಗೆ ಬೇಕಂದರೆ ನಾವೇ ಯಾವ ಥರ ನಮಗೆ ಕಸ್ಟಮೈಸ್ ಮಾಡ್ಕೋಬೇಕು, ಯಾವ ಥರ ಬೇಕು ಆ ಥರ. ಸೊ ಟ್ರೈ ಮಾಡ್ತೀನಿ. ನೀವು ನಿಮಗೆ ಯಾವ ಥರ ಬೇಕು ಆ ಥರ ಟ್ರೈ ಮಾಡಿ. ಸಿಗಲಿಲ್ಲ ಅಂದರೆ ಅವರು ಅವೈಲೇಬಲ್ ಕೊಟ್ಟದನ್ನು ಕ್ಲಿಕ್ ಮಾಡ್ಬೋದು. ಅದು ಯಾರು ತಗೊಂಡಿರಲ್ಲ, ಅವರೇ ಸಜೆಸ್ಟ್ ಮಾಡಿರ್ತಾರೆ ಗೂಗಲ್ ಅವರೇ. ಸೊ ನಾನು ಅವರು ಕೊಟ್ಟದ ಸಜೆಸ್ಟ್ ಮಾಡಿದ್ದನ್ನು ಕ್ಲಿಕ್ ಮಾಡಿದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕು. ನಾನೀಗ ಪಾಸ್ವರ್ಡ್ ಸೆಟ್ ಮಾಡ್ತೀನಿ. ಆಯಿತು, ಇಲ್ಲಿ ಸೇವ್ ಕೊಡಿ. ಅದಾದಮೇಲೆ ಸ್ವೈಪ್ ಮಾಡಿ ಕೆಳಗಡೆ SIM ಇನ್ ಅಂತ ಕೊಡಿ. ಇಲ್ಲಿಗೆ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ಲಾಸ್ಟ್ ಸ್ಟೆಪ್ ಇಲ್ಲಿ ಅಗ್ರಿ ಕೊಟ್ಟರೆ ನಿಮ್ಮ ಜಿಮೇಲ್ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗ್ತದೆ. ಸೊ ಈ ರೀತಿ ನಿಮಗೆ ಸಿಂಪಲ್ ಟ್ರಿಕ್ಸಿಂದ ನಿಮ್ಮ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಂಟೆಂಟ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.